ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆ ವಿಚಾರ, ಬೆಂಗಳೂರು ಸೌತ್ ಟಿಕೆಟ್ ಹಂಚಿಕೆ ವಿಚಾರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರಿಗೆ ಟೆನ್ಷನ್ಗೆ ಕಾರಣವಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಚಿಕ್ಕೋಡಿ. ಯಾಕೆ ಅಂತ ಹೇಳಿದ್ರೆ, ಉಮೇಶ್ ಕತ್ತಿ ಸಹೋದರ ರಮೇಶ್ ಕತ್ತಿಗೆ ಟಿಕೆಟ್ ಕೈತಪ್ಪಿರೋ ಹಿನ್ನೆಲೆಯಲ್ಲಿ ಉಮೇಶ್ ಕತ್ತಿಯನ್ನ ಸಮಾಧಾನ ಪಡಿಸುವುದೇ ಬಿಎಸ್ವೈಗೆ ಈಗ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಸಾಕಷ್ಟು ಚಿಂತೆಗೆ ಕಾರಣ ಆಗಿದೆ ಯಡಿಯೂರಪ್ಪ ಅವರಿಗೆ ಈ ಚಿಕ್ಕೋಡಿಯ ಟಿಕೆಟ್ ಹಂಚಿಕೆ ವಿಚಾರ. ಅಲ್ಲಿ ರಮೇಶ್ ಕತ್ತಿಗೆ ಟಿಕೆಟ್ ಕೊಡಿಸೋಕೆ ಪ್ರಯತ್ನ ಪಟ್ಟಿದ್ರು ಯಡಿಯೂರಪ್ಪ. ಉಮೇಶ್ ಕತ್ತಿಗೂ ಭರವಸೆಯನ್ನು ಕೊಡಲಾಗಿತ್ತು. ಆದರೆ ಈಗ ಕಡೆ ಗಳಿಗೆಯಲ್ಲಿ ಅಣ್ಣಾ ಸಾಹೇಬ್ಗೆ ಟಿಕೆಟ್ ಅನ್ನ ನೀಡಿದೆ ಬಿಜೆಪಿ ಹೈಕಮಾಂಡ್. ಹೀಗಾಗಿ ಈಗೇನು ಮಾಡೋದು, ಅವ್ರನ್ನ ಸಮಾಧಾನ ಮಾಡೋದು ಹೇಗೆ ಅನ್ನೋದೇ ದೊಡ್ಡ ವಿಚಾರ ಆಗಿ ಹೋಗಿದೆ. ಈಗ ಉಮೇಶ್ ಕತ್ತಿ ಅಸಮಾಧಾನ ಹೊರ ಹಾಕಿದ್ರೆ ಅವ್ರನ್ನ ಸಮಾಧಾನ ಮಾಡುವ ಬಗೆ ಹೇಗೆ ಅಂತ ಹೇಳಿ ಚಿಂತೆಗೊಳಗಾಗಿದ್ದಾರೆ ಎಲ್ಲರೂ. ಹೈಕಮಾಂಡ್ ತೀರ್ಮಾನ ಅಂತ ಹೇಳಿ ಸಮಾಧಾನ ಮಾಡೋದು ಕಷ್ಟ. ಉಮೇಶ್ ಕತ್ತಿಯನ್ನ ಮತ್ತೆ ಅಭ್ಯರ್ಥಿ ಬದಲಾವಣೆಗೆ ಹೈಕಮಾಂಡ್ ಒಪ್ಪೋದು ಕೂಡ ಬಹಳ ಕಷ್ಟ, ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಇವೆಲ್ಲ ಇತ್ತೀಚಿನ ಬಿಜೆಪಿಯಲ್ಲಿ. ಹೀಗಾಗಿ ಏನ್ ಕತೆ ಈಗ ಅಂತ ಹೇಳಿ ಈಗಾಗಲೇ ಏಪ್ರಿಲ್ 4ರವರೆಗೆ ಕಾದು ನೋಡಿ ಅಂತ ಉಮೇಶ್ ಕತ್ತಿ ಬೇರೆ ಹೇಳಿಬಿಟ್ಟಿದ್ದಾರೆ. ಬೆಳಗಾವಿ ಭಾಗದಲ್ಲಿ ತಮ್ಮದೇ ಆದ ರಾಜಕೀಯ ಪ್ರಭಾವ ಹಿಡಿತ ಹೊಂದಿದ್ದಾರೆ ಕತ್ತಿ ಮತ್ತು ಕುಟುಂಬ. ಹೀಗಾಗಿ ಮುಂದೇನು ಏನಾಗುತ್ತೆ ಆ ಭಾಗದಲ್ಲಿ, ಬಿಜೆಪಿಗೆ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಲ್ಲ ಬೆಳವಣಿಗೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥ ಒಂದಷ್ಟು ಸಂಗತಿ. ಉಮೇಶ್ ಕತ್ತಿ ಸಹೋದರ ರಮೇಶ್ ಕತ್ತಿಗೆ ಟಿಕೆಟ್ ಕೊಡಿಸೋಕೆ ಬಹಳ ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ಎಷ್ಟೇ ಕತ್ತಿ ವರಸೆ ಮಾಡಿದ್ರೂ ಕೂಡ ಇಲ್ಲಿ ರಮೇಶ್ ಕತ್ತಿಗೆ ಟಿಕೆಟ್ ಸಿಕ್ಕಿಲ್ಲ. ಅಣ್ಣಾ ಸಾಹೇಬ್ಗೆ ಟಿಕೆಟನ್ನು ಬಿಜೆಪಿ ಹೈಕಮಾಂಡ್ ನೀಡಿದೆ ಚಿಕ್ಕೋಡಿಯಿಂದ. ಹೀಗಾಗಿ ಯಡಿಯೂರಪ್ಪ ಅವರಿಗೆ ಈಗ ಈ ಸಮಾಧಾನ ಪಡಿಸುವುದೇ ಬಹುದೊಡ್ಡ ಚಾಲೆಂಜ್ ಆಗಿ ಈಗ ಪರಿಣಮಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಒಂದು ಕಡೆ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಈಗ ಬಹಳ ಅಸಮಾಧಾನಗೊಂಡಂಗೆ ಕಾಣಿಸ್ತಾ ಇದೆ. ಕತ್ತಿ ವರಸೆ ಶುರು ಮಾಡಿದ್ದಾರೆ ಅವರೀಗ 4ನೇ ತಾರೀಕು ತನಕ ಕಾದು ನೋಡಿ ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ. ಹೈಕಮಾಂಡ್ ಅಂತೂ ಇತ್ತೀಚೆಗೆ ಬಿಜೆಪಿ ಹೈಕಮಾಂಡ್ ಒಂದ್ಸಲಿ ಕೈಗೊಂಡ ನಿರ್ಧಾರವನ್ನ ಮತ್ತೆ ಚೇಂಜ್ ಮಾಡೋದು ಆ ಥರದ್ದೆಲ್ಲ ಸೀನ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ಸೊ ಈಗ ಯಡಿಯೂರಪ್ಪನವರಿಗೆ ಈಗ ಒಂದು ದೊಡ್ಡ ಚಾಲೆಂಜ್ ಈಗ ಸಮಾಧಾನ ಮಾಡೋದು, ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋದು. ಈಗ ಖಂಡಿತವಾಗಿ ಕೂಡ ಅಮರ್ ಪ್ರಸಾದ್, ತಮ್ಮ ಆಪ್ತ ಉಮೇಶ್ ಕತ್ತಿ ಅವರನ್ನ ಸಮಾಧಾನ ಪಡಿಸೋದು ಈಗ ಯಡಿಯೂರಪ್ಪನವರಿಗೆ ದೊಡ್ಡ ಮಟ್ಟದ ಒಂದು ಆತಂಕದ ರೂಪದಲ್ಲಿ ಕಾಣ್ತಾ ಇದೆ. ಯಾಕೆಂದ್ರೆ ಉಮೇಶ್ ಕತ್ತಿ ತಮ್ಮ ಸಹೋದರ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಅನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಮುಂದೆ ಸಾಕಷ್ಟು ಒತ್ತಡವನ್ನ ಹಾಕಿದ್ರು. ಕಳೆದ ಒಂದು ವಾರದಲ್ಲಿ 3-4 ಸಲ ಯಡಿಯೂರಪ್ಪನವರ ಒಂದು ಭೇಟಿಯನ್ನು ಕೂಡ ಮಾಡಿದ್ರು. ಹೀಗಾಗಿ ಉಮೇಶ್ ಕತ್ತಿ ಒತ್ತಡದಿಂದಾಗಿ ಯಡಿಯೂರಪ್ಪ ಈಗಾಗಲೇ ಹೈಕಮಾಂಡ್ ನಿಂದ ಕಳಿಸಿರುವಂತಹ ಪಟ್ಟಿಯ ಜೊತೆಗೆ ಮತ್ತೊಮ್ಮೆ ತಾವೇ ಒಂದು ಖುದ್ದಾಗಿ ಆಸಕ್ತಿಯನ್ನು ವಹಿಸಿ ಹೈಕಮಾಂಡ್ ಜೊತೆ ಮಾತನಾಡಿದ್ರು. ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ಗಮನ ಹರಿಸಿ ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ರು. ಆದ್ರೆ ಅದಕ್ಕೂ ಕೂಡ ಹೈಕಮಾಂಡ್ ಯಾವುದೇ ರೀತಿಯಲ್ಲೂ ಕೂಡ ಮನ್ನಣೆಯನ್ನು ಕೊಡದೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಸಹೋದರರು ಒಂದಷ್ಟು ಅಸಮಾಧಾನಗೊಂಡಿರುವಂತಹ ವಿಚಾರ ಬಹಿರಂಗ ಆಗ್ತದೆ. ಹೀಗಾಗಿ ಉಮೇಶ್ ಕತ್ತಿ ಒಂದು ವೇಳೆ ತಮ್ಮ ಅಸಮಾಧಾನವನ್ನ ದೊಡ್ಡ ಮಟ್ಟದಲ್ಲಿ ತೋರ್ಪಡಿಸಿದ್ರೆ ಖಂಡಿತವಾಗಿ ಕೂಡ ಅದು ಬಿಜೆಪಿಗೆ ತೊಂದರೆ ಉಂಟಾಗತ್ತೆ ಅನ್ನುವಂಥದ್ದು ಯಡಿಯೂರಪ್ಪನವರಿಗೆ ಗೊತ್ತಿದೆ. ಹೀಗಾಗಿ ಅವ್ರನ್ನ ಸಮಾಧಾನ ಮಾಡುವಂತದ್ದು ಯಾವ ರೀತಿ ಅನ್ನುವಂತಹ ಒಂದು ಚಿಂತೆಯಲ್ಲಿ ಯಡಿಯೂರಪ್ಪ ಇದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಯಡಿಯೂರಪ್ಪನವರು ಆಪ್ತ ಮೂಲಗಳು ಕೊಡ್ತಾ ಇದೆ. ಯಾಕೆಂದ್ರೆ ಉಮೇಶ್ ಕತ್ತಿ ಅವರನ್ನ ಸಮಾಧಾನ ಪಡಿಸುವಂತ ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಉಮೇಶ್ ಕತ್ತಿ ಯಡಿಯೂರಪ್ಪನವರು ಹೇಳಿದ್ರು ಕೂಡ ಅವರ ಮಾತಿಗೆ ಬಗ್ಗುವಂತದ್ದು ಅಥವಾ ಅವರ ಮಾತಿಗೆ ಒಪ್ಪಿಕೊಳ್ಳುವಂತಹ ಜಾಯಮಾನದವರು ಕೂಡ ಅಲ್ಲ. ಯಾಕೆಂದ್ರೆ ಉಮೇಶ್ ಕತ್ತಿ ತಮ್ಮ ರಾಜಕೀಯವನ್ನ ನಡೆಸಿಕೊಂಡು ಬಂದಿರುವಂತಹ ರೀತಿಯ ಹಾಗಿದೆ. ಬಿಜೆಪಿಯಿಂದ ಅವರು ಶಾಸಕರಾಗಿದ್ರು ಕೂಡ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸ್ವಂತ ಶಕ್ತಿಯಿಂದ ಗೆಲ್ಲುವಂತಹ ಒಂದು ಸಾಮರ್ಥ್ಯವನ್ನು ಕೂಡ ಅವರು ಉಳಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಬೇರೆ ಉಳಿದಂತಹ ರಾಜ್ಯ ನಾಯಕರು ಒಂದು ವೇಳೆ ಯಡಿಯೂರಪ್ಪನವರು ಹೇಳಿದ್ರು ಅನ್ನುವಂತಹ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನಾಗುವಂತಹ ಒಂದು ಪರಿಸ್ಥಿತಿ ಇದೆ. ಆದ್ರೆ ಉಮೇಶ್ ಕತ್ತಿ ಅಷ್ಟು ಸುಲಭವಾಗಿ ಯಡಿಯೂರಪ್ಪನವರ ಮಾತಿಗೆ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಕೂಡ ಇಲ್ಲದಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಸಮಾಧಾನ ಪಡಿಸುವಂತದ್ದು ಯಾವ ರೀತಿ ಅನ್ನುವಂಥದ್ದು ಈಗ ಯಡಿಯೂರಪ್ಪನವರಿಗೆ ಬಂದಿರುವಂತಹ ಒಂದು ರೀತಿಯ ಸವಾಲಿನ ರೀತಿಯಲ್ಲಿದೆ. ಯಾಕೆಂದ್ರೆ ಇಲ್ಲಿ ಉಮೇಶ್ ಕತ್ತಿ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಲ್ಲದೆ ಯಡಿಯೂರಪ್ಪ ಕೈಗೊಳ್ಳುವಂತಹ ಕೆಲವೊಂದಷ್ಟು ಪ್ರಮುಖವಾದಂತಹ ರಾಜಕೀಯ ನಿರ್ಧಾರಗಳೇನಿದೆ ಅದಕ್ಕೂ ಕೂಡ ಸಲಹೆಯನ್ನ ಕೊಡುವಂತಹ ಮಟ್ಟಕ್ಕೆ ಅವರ ಆಪ್ತತೆ ಇತ್ತು. ಯಡಿಯೂರಪ್ಪನವರ ಕೆಲವೊಂದು ಪ್ರಮುಖ ನಿರ್ಧಾರಗಳಲ್ಲಿ ಉಮೇಶ್ ಕತ್ತಿ ಕೊಡುವಂತಹ ಸಲಹೆಗಳು ಕೂಡ ಪ್ರಮುಖವಾಗಿತ್ತು. ಹೀಗಾಗಿ ಉಮೇಶ್ ಕತ್ತಿ ಅವರನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ ಮತ್ತು ಅವರನ್ನ ಸಮಾಧಾನ ಪಡಿಸದೆ ಸುಮ್ಮನೆ ಉಳಿಯುವಂತಹ ರೀತಿಯಲ್ಲೂ ಕೂಡ ಇಲ್ಲ. ಒಂದು ವೇಳೆ ಯಡಿಯೂರಪ್ಪ ಏನಾದ್ರು ಉಮೇಶ್ ಕತ್ತಿ ತಮ್ಮ ಅಸಮಾಧಾನವನ್ನು ಹೊರಹಾಕಿ ನಂತರ ಸುಮ್ಮನಾಗ್ತಾರೆ ಅನ್ನುವಂತಹ ರೀತಿಯಲ್ಲಿ ಏನಾದ್ರು ಉಳಿದುಕೊಂಡ್ರೆ ಖಂಡಿತವಾಗಿಯೂ ಕೂಡ ಅದು ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಮತ್ತು ಬೆಳಗಾವಿ 2 ಲೋಕಸಭಾ ಕ್ಷೇತ್ರಗಳ ಮೇಲೆ ಕೂಡ ಪರಿಣಾಮವನ್ನ ಬೀರುತ್ತೆ ಅನ್ನುವಂತ ಸತ್ಯ ಕೂಡ ಯಡಿಯೂರಪ್ಪನವರಿಗೆ ಗೊತ್ತಿದೆ. ಹೀಗಾಗಿ ಅವರನ್ನ ಸಮಾಧಾನ ಪಡಿಸುವಂತ ಮಾರ್ಗ ಯಾವುದು ಅನ್ನುವಂಥದ್ದು ಸದ್ಯಕ್ಕೆ ಯಡಿಯೂರಪ್ಪನವರು ಕೂಡ ಗೊತ್ತಾಗ್ತಿಲ್ಲ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಯಡಿಯೂರಪ್ಪ ತಮ್ಮ ಮಾತಿಗೆ ಹೈಕಮಾಂಡ್ ಬೆಲೆ ಕೊಡದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿದೆ ಅಥವಾ ಬೇರೆಯವರಿಗೆ ಅವಕಾಶವನ್ನ ಕೊಟ್ಟಿದೆ ಅನ್ನುವಂತಹ ಒಂದು ಬೇಸರ ಒಂದು ಕಡೆ ಆದ್ರೆ ಉಮೇಶ್ ಕತ್ತಿ ಅವರನ್ನ ಸಮಾಧಾನ ಪಡಿಸುವಂತದ್ದು ಯಾವ ರೀತಿ ಅನ್ನುವಂತಹ ಆತಂಕ ಕೂಡ ಮತ್ತೊಂದು ಕಡೆ ಇಲ್ಲಿ ಅವರಿಗೆ ಕಾಡ್ತಾ ಇದೆ. ಅಮರ್ ಪ್ರಸಾದ್.
ಥ್ಯಾಂಕ್ ಯು ಕಿರಣ್.